ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಪರೀಕ್ಷಾರ್ಥಿಗಳಿಗೆ ಸುಸ್ವಾಗತ. ಹಿಂದೆ ನಾವು 12ನೇಯ ಎಪಿಸೋಡ್ನಲ್ಲಿ ಸುಮಾರು 183 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ಮಾಡಿದ್ವಿ. ಈಗ 13ನೇಯ ಎಪಿಸೋಡ್ನ ಮೂಲಕ 184ನೇ ಪ್ರಶ್ನೆಯಿಂದ ಮುಂದಿನ ಪಾಠವನ್ನು ಮುಂದುವರಿಸೋಣ. ರಾಮಕೃಷ್ಣರು ಹಸ್ತಿನಾವತಿಗೆ ಏಕೆ ಹೋದರು? ಪಾಂಡವರು ಹಾಗೂ ಕುಂತಿ ಇವರು ಅರಗಿನ ಮನೆಯಲ್ಲಿ ಸುಟ್ಟು ಹೋಗಿದ್ದಾರೆ ಅನ್ನುವ ಸುದ್ದಿಯನ್ನು ಕೇಳಿ ಬಂಧುಗಳನ್ನು ಸಂತೈಸಲಿಕ್ಕೆ ಕೃಷ್ಣ ಬಲರಾಮರು ಹಸ್ತಿನಾವತಿಗೆ ತೆರಳಿದ್ದಾರೆ. ಪಾಂಡವರು ಸುಟ್ಟು ಹೋಗದೇ ಇರುವುದು ಕೃಷ್ಣನಿಗೆ ತಿಳಿಯದೆ, ಸರ್ವಜ್ಞನಾಗಿರ್ತಕ್ಕಂಥ ಕೃಷ್ಣನಿಗೆ ತಿಳಿಯದುದು ಯಾವುದಿದೆ? ಸರ್ವಜ್ಞ, ಎಲ್ಲ ಗೊತ್ತವನಿಗೆ. ತಿಳಿದಿದ್ದರೂ ಕೂಡ ತಿಳಿಯದಂತೆ ನಟನೆ ಮಾಡಿದ್ದು ಅಸುರ ಮೋಹನಕ್ಕಾಗಿ ಅನ್ನೋ ಚಿಂತನೆಯನ್ನು ತಂದುಕೊಳ್ಳಬೇಕಾಗಿದೆ. ಸತ್ರಾಜಿತ ರಾಜನ ಕೊಲೆ ಕೂಡ ಆವಾಗ ಆಗಿಬಿಡ್ತದೆ. ಸತ್ರಾಜಿತ ರಾಜ ಹೇಳ್ತಾನೆ, ಇದು ಸತ್ಯರಾಜಿತ ರಾಜನ ಬಗ್ಗೆ ಕೃತವರ್ಮ ಮತ್ತು ಶತಧನ್ವ ಇವರು ಮೂವರು ಸೇರಿ ಒಂದು ಯೋಜನೆ ಮಾಡಿರ್ತಾರೆ. ಶತಧನ್ವ ಸತ್ರಾಜಿತ ರಾಜ ಸತ್ಯಭಾಮೆಯನ್ನು ನಮಗೆ ವಾಗ್ದಾನ ಮಾಡಿ ಕೃಷ್ಣನಿಗೆ ಕೊಟ್ಟಿದ್ದಾನೆ, ತಪ್ಪಲ್ವ ಇದು? ಇವನ ತಮ್ಮನ ಹಾದಿ ಹೋಗಿಬಿಡಲಿ, ಅಂದ್ರೇನು? ಪ್ರಸೇನ ಹಾದಿ, ಸತ್ವನ ಪ್ರಸೇನ ಯಮಲೋಕಕ್ಕೆ, ಇವನು ಅಲ್ಲಿಗೆ ಹೋಗಿಬಿಡಲಿ ಎಂದು ಅಕ್ರೂರ ಕೃತವರ್ಮರ ಮಾತು ಕೇಳಿ ಶತಧನ್ವನು ಮಲಗಿರ್ತಕ್ಕ ಸತ್ಯರಾಜರಾಜನನ್ನು ಕೊಂದು ಸ್ಯಮಂತಕಮಣಿಯನ್ನು ಎತ್ತಿಕೊಂಡು ಪರಾರಿಯಾಗಿದ್ದಾರೆ. ಯಾರು? ಶತಧನ್ವ. ಕೃತವರ್ಮನಿಂದ ಶತಧನ್ವನಿಗೆ ಸಹಾಯ ನಿರಾಕರಣೆ. ದುಷ್ಟ ರಾಕ್ಷಸನಾಗಿದ್ದ ಯಾರು? ಶತಧನ್ವ. ಅವನು ಸತ್ಯರಾಜರಾಜನನ್ನು ಕೊಲೆಗೈದ ಸುದ್ದಿ ಸತ್ಯಭಾಮಿ ಮೂಲಕ ಕೃಷ್ಣನಿಗೆ ತಲುಪಿತು. ಅವ ತಿಳಿದ ತನ್ನ ಮಾವನನ್ನು ಕೊಂದವನು ಈ ಶತಧನ್ವ, ದುಷ್ಟ ರಾಕ್ಷಸ, ಇವನು ಬಿಡೋದಿಲ್ಲ ಅಂಥೇಳಿ ಆ ಶತಧನ್ವನ್ನು ಕೊಲ್ಲಬೇಕು. ಜೊತೆಗೆ ಮಣಿಯನ್ನು ಕದ್ಕೊಂಡು ಹೋಗಿದ್ದಾನೆ, ಆ ಮಣಿನೂ ವಾಪಸ್ ತರಬೇಕು. ಆ ತೀರ್ಮಾನವನ್ನು ಮಾಡಿದ್ದಾನೆ. ಈ ವಿಚಾರ ತಿಳಿಯಿತು ಶತಧನ್ವನಿಗೆ. ಕೃಷ್ಣ ವಿಷಯ ಗೊತ್ತಾಗಿದೆ, ಇನ್ನು ನಾನು ಬೆನ್ನು ಬಿದ್ದಾನೀಗ, ನನ್ನ ಕೊಲ್ಲಿಗೆ ಬರ್ತಾನೆ ಅಂತ ಗೊತ್ತಾಯ್ತು ಅವನಿಗೆ. ಇನ್ನು ನಾನು ಇಲ್ಲಿ ಉಳಿಯೋದಿಲ್ಲ ಅಂತ ವಿಚಾರ ಮಾಡಿ ಅಲ್ಲಿಂದ ಹೊರಡ್ತಾನೆ. ಶತಧನ್ವ ಕೃತವರ್ಮ ಆ ಅಕ್ರೂರ ಸಹಾಯ ಕೇಳ್ತಾನೆ, ನೀವು ಸ್ವಲ್ಪ ಸಹಾಯ ಮಾಡಿರಪ್ಪ ನನಗೆ, ಪ್ಲೀಸ್ ಹೆಲ್ಪ್ ಮೀ ಅಂತಿಕೊಂಡು ಅಂತ. ಅವರು ಅಕ್ರೂರನೂ ಆಯಿತು, ಕೃತವರ್ಮನೂ ಆಯಿತು, ಕೃಷ್ಣನ ಮಹಿಮೆಯನ್ನು ವರ್ಣನೆ ಮಾಡಿ ಸಹಾಯ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ತಮ್ಮ ಅಸಹಾಯಕತೆಯನ್ನು ತಿಳಿಸ್ತಾರೆ. ಕೃತವರ್ಮನು ಕೃಷ್ಣನ ಮಹಿಮೆಯನ್ನು ಹೇಗೆ ವಿವರಿಸಿದ? ಆ ಕೃಷ್ಣ ಕಂಸಾದಿ ದುಷ್ಟ ರಾಕ್ಷಸ ಸಂಹಾರ ಮಾಡಿದ್ದಾನೆ. ಕಂಸ ಎಷ್ಟು ಜನ ಕಳಿಸಿಕೊಟ್ಟ ನಂದಗೋಕುಲಕ್ಕೆ, ರೈಟ್ ಫ್ರಮ್ ಪೂತನ, ಶಕಟಾಸುರ, ತೃಣಾವರ್ತ, ಒಬ್ಬರ ಎಲ್ಲರೂ ಸಂಹಾರ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಜರಾಸಂಧ 17 ಬಾರಿ ಆಕ್ರಮಣ ಮಾಡಿದ ಮಥುರೆ ಮೇಲೆ, ಅವನನ್ನು ಸೋಲಿಸಿ ಓಡಿಸಿದ್ದಾನೆ. ಇಂಥ ಸರ್ವಸಮರ್ಥ ಕೃಷ್ಣನಿಗೆ ಅಪಚಾರ ಗೈದರೆ ನನ್ನ ಗತಿ ಅಷ್ಟೇ, ನಾನು ಮಾತಿ ಕಾರ್ಯವನ್ನು ಮಾಡೋದಿಲ್ಲ ಅಂತ ಕೃತವರ್ಮ ಹೇಳ್ತಾನೆ. ಅಕ್ರೂರನ ಕೇಳ್ಕೊಂಡ, ನೀನಾರ ಸಹಾಯ ಮಾಡೋ ಮಾರಾಯ. ಅವನು ಹೇಳ್ತಾನೆ, ಕೃಷ್ಣನಿಗೆ ಶಿವನೂ ಮಣಿಯುತ್ತಾನೆ. ಶಿವನಿಂದ ವರ ಪಡೆದಿರತಕ್ಕಂಥ ಹಂಸ ಡಿಬಿಕರು ಅವರು ಸೋತು ಹೋಗಿದ್ದಾರೆ. ಇಷ್ಟೇ ಅಲ್ಲ, ಕಾಲಿಯನಾಗ ಉಚ್ಚಾಟನೆ ಮಾಡಿದ್ದಾನೆ ಕೃಷ್ಣ. ಗೋವರ್ಧನ ಪರ್ವತವನ್ನು ಎತ್ತಿದ್ದಾನೆ. 1, 2 ಅವನ ಸಾಮರ್ಥ್ಯ ಎಲ್ಲವೂ ಕೂಡ ಅವನು ಬಾಲಲೀಲೆಯದು, ದೊಡ್ಡವನಾಗಿ ಮಾಡಿದ್ದಲ್ಲ. ಇದನ್ನು ನೋಡುವಾಗ ಸೃಷ್ಟಿಯಾದಿ ಅಷ್ಟಕರ್ತನಾಗಿರತಕ್ಕಂಥ ಭಗವಂತನಿಗೆ ಒಂದು ನಮಸ್ಕಾರ ಮಾಡಬಹುದೇ ವಿನಃ ಅವನು ಎದುರಿಸಿ ನಿಲ್ಲುವ ಸಾಮರ್ಥ್ಯ ನಮಗೆ ಯಾರಿಗೂ ಇಲ್ಲ ಅಂತ ಅಕ್ರೂರನೂ ಕೂಡ ಕೃಷ್ಣನ ಮಹಿಮೆಯನ್ನು ವರ್ಣನೆ ಮಾಡಿದ್ದಾನೆ. ಶ್ರೀಕೃಷ್ಣ.